ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ. ಎಷ್ಟೋ ದಿನ ಆದಮೇಲೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ತಿಂಗಳು ನಂದು ಬರ್ಡೇ ಇದೆ. 30 ವರ್ಷ ನನಗೆ ಕಂಪ್ಲೀಟ್ ಆಯಿತು. ಈ ಒಂದು 30 ವರ್ಷದಲ್ಲಿ ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಅದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅರೌಂಡ್ ಒಂದು 25ಇಂದ 30 ಇಯರಲ್ಲಿ ಏಜಲ್ಲಿ ಇರೋರಿಗೆ ಏನಾದರೂ ಒಂದು ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಫಸ್ಟ್ ಒನ್ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಏನೇ ಒಂದು ಘಟನೆ ನಡೆದಿದ್ರೆ ಅಥವಾ ಏನೋ ಹರ್ಟ್ ಆಗಿದ್ರೆ ವಾಟ್ ಎವರ್ ಅಲ್ವಾ, ಅವ್ರವ್ರ ಜೀವನದಲ್ಲಿ ಏನೇ ನಡೆದಿರುತ್ತೋ ಅದು ಅವ್ರಿಗೆ ಅಷ್ಟೇ ನೆನಪಾಗ್ತಾ ಇರುತ್ತೆ. ಆ ಘಟನೆ ನಾವು ತುಂಬ ಕೊರಗ್ತಾ ಇರ್ತೀವಿ. ಹಿಂಗಾಗಬಾರ್ದಿತ್ತು, ಆ ಥರ ಆಗಬಾರ್ದಿತ್ತು, ಹಿಂಗೆ ತಪ್ಪು ಮಾಡಬಾರ್ದಿತ್ತು, ಆ ಥರ ಮಾಡಬಾರ್ದಿತ್ತು, ಈ ಥರ ಅಸಂಪ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ನಾವು. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೂ ತಪ್ಪು ಸರಿ ಅಂತ ಇಲ್ಲ ಈ ಪ್ರಪಂಚದಲ್ಲಿ. ನಮಗೆ ನಾವು ಅಥವಾ ನಮ್ಮ ಸುತ್ತಮುತ್ತ ಇರೋರು ಅವ್ರವ್ರ ಮೆಚುರಿಟಿ ಮತ್ತು ಅವ್ರಿಗಿರೋಷ್ಟು ನಾಲೆಡ್ಜ್ ಮೇಲೆ ಜಡ್ಜ್ ಮಾಡ್ತಾ ಇದ್ದಾರೆ, ಇದು ಸರಿ ಇದು ತಪ್ಪು ಅಂತ. ಓಕೆನಾ? ಎಕ್ಸಾಂಪಲ್ ಕೊಟ್ಟರೆ, ಇವಾಗ ಮೊಬೈಲ್ ಕಂಡುಹಿಡಿಯುವಾಗ ಅವ್ರ ಉದ್ದೇಶ ಏನಾಗಿತ್ತು? ಮುಂಚೆ ಎಲ್ಲ ಪತ್ರದಲ್ಲಿ ಕಳಿಸೋದು ಅಲ್ವಾ? ಆ ಥರ ಎಲ್ಲ ಕಷ್ಟಪಡ್ತಿದ್ದಾರೆ. ವೈರ್ಲೆಸ್ ಮೂಲಕ ಏನಾದರೂ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮೊಬೈಲ್ ಕಂಡುಹಿಡಿತಾರೆ. ಬಟ್ ಇವಾಗೆಲ್ಲ ಜನ ಏನಂತ ಜಡ್ಜ್ ಮಾಡ್ತಿದ್ದಾರೆ? ಎಲ್ಲರೂ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಮೊಬೈಲ್ ಯಾರು ಕಂಡುಹಿಡಿದ್ರೋ ಏನೋ ಅಂತ ಬೈತಾ ಇದ್ದಾರೆ ಅಲ್ವಾ? ಈ ಮೊಬೈಲ್ ಯಾರಾದರೂ ಕಂಡುಹಿಡಿದ್ರೆ ಏನೋ, ನಮ್ಮ ಲೈಫೇ ಹಾಳಾಗೋಯ್ತು, ಬರೀ ಮೊಬೈಲೇ ನೋಡ್ತಾ ಇದ್ದೀವಿ. ಅಥವಾ ಪೇರೆಂಟ್ಸ್ ಆದರೂ ಮನೇಲಿ ಬೈತಾ ಇರ್ತಾರೆ ಅಲ್ವಾ? ಏನಂತ? ಯಾರು ಕಂಡುಹಿಡಿದ್ರೋ ಏನೋ, ಮೊಬೈಲ್ನ ಬಿಸಾಕು ಫಸ್ಟು, ಹಾಗೆ ಹೀಗೆ ಅಂತ. ಅವತ್ತು ಅದು ಎಲ್ಲರೂ ಖುಷಿ ಪಟ್ಟಿರೋಂಥ ವಿಷಯನ ಇವತ್ತು ಶಾಪ ಅಂತ ಅನ್ಕೋತಾ ಇದ್ದೀವಿ ನಾವು. ಕಂಡುಹಿಡಿದಾಗ ಎಲ್ಲರೂ ಇಂಥದ್ದು ಒಂದು ಕಂಡುಹಿಡಿಬೋದಿತ್ತ ಮನುಷ್ಯ ಅಂತ ಅಪ್ರಿಷಿಯೇಟ್ ಮಾಡಿದ ದಿನ ಇವತ್ತು ಶಾಪ ಆಗಿ ಕನ್ವರ್ಟ್ ಆಗ್ತಿದೆ, ಅತಿಯಾಗಿ ಯೂಸ್ ಮಾಡಿ. ಕರೆಕ್ಟ್ ತಾನೆ? ಅದೇ ಥರ ಇವಾಗ ಎಕ್ಸಾಂಪಲ್ ನಾನೇ ಮೋಟಿವೇಶನ್ ಮಾಡ್ತಾ ಇದ್ದೀನಲ್ಲ, ಒಂದು 2-3 ಸಲ ಏನೋ ನನಗೆ ಮೆಸೇಜ್ ಕಮೆಂಟ್ ಹಾಕಿದ್ರು. ಏನಂತ ಅಂದರೆ, ಈಗ ನಾನು 4 ಗೌರ್ಮೆಂಟ್ ಹುದ್ದೆ ತೊಗೊಂಡಿದ್ದೀನಿ ಕರ್ನಾಟಕದಲ್ಲಿ. ಈ ಥರ ಮೋಟಿವೇಶನ್ ಮಾಡೋದು ಬಿಟ್ಟು IAS ಮಾಡ್ಬೋದಿತ್ತಲ್ಲ ನೀವು. ನೀವು ಯಾವತ್ತೂ ಇನ್ನೊಬ್ಬ ಮನುಷ್ಯನ ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ. ಇದೇ ಸರಿ ಇದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಓಕೆನಾ? ಯಾರು ಬಂದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ. ನೀವೇ ದಾರಿ ಹುಡುಕೋಬೇಕು. IAS ಮಾಡ್ಬೋದಿತ್ತಂತ ಈಸಿಯಾಗಿ ಕಮೆಂಟ್ ಹಾಕೋರಿಗೆ ನಮ್ಮ ಲೈಫ್ ಗೊತ್ತಿರಲ್ಲ. ನಮಗೆ IAS ಅನ್ನೋದು ಇದೆ, ಈ ಥರ ಓದಬೇಕು, ಅದಕ್ಕೆ ಈ ಥರ ಸಿಲೆಬಸ್ ಇರುತ್ತೆ ಅಂತ ಗೊತ್ತಾಗಿದ್ದೇನೆ. ನಮಗೆ DC ಅದೆಲ್ಲ ನಮಗೆ ಗೊತ್ತಿರುತ್ತೆ ಚಿಕ್ಕವರಿದ್ದಾಗಲಿಂದ. ಬಟ್ ಅದಕ್ಕೆ ಈ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಎಷ್ಟೋ ಜನಕ್ಕೆ ಡಿಗ್ರಿ ಆದಮೇಲೆ ಅಲ್ವಾ? ಏನು ಗೊತ್ತಿರುತ್ತೆ? ಪೇರೆಂಟ್ಸ್ ಪಾಪ ಓದಿರಲ್ಲ, ಅವ್ರಿಗೇನು ಗೊತ್ತಿರಲ್ಲ. ನಾವು ಸುತ್ತಮುತ್ತ ಫ್ರೆಂಡ್ಸ್ ಏನೇನು ತೊಗೊತಾರೆ ಅದನ್ನ ತೊಗೊತ ಓದಿ ಡಿಗ್ರಿ ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ? ಈಸಿಯಾಗಿ ಕಮೆಂಟ್ ಹಾಕ್ಬಿಡ್ತಾರೆ. ಅದೇ ಥರ ನಿಮ್ಮ ಜೀವನದಲ್ಲೂ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ಇಷ್ಟೊತ್ತಿಗೆ ನೀನು ಗೌರ್ಮೆಂಟ್ ಜಾಬಲ್ಲಿ ಇದ್ಬಿಡ್ಬೋದಾಗಿತ್ತು, ಇಷ್ಟೊತ್ತಿಗೆ ನೀನು ಅಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದಿತ್ತು ಅಲ್ವಾ? ನಮ್ಮ ಒಂದು ಏಳು ಬೀಡು ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ನೀವು ಗಿಲ್ಟಿ ಆಗೋ ಅವಶ್ಯಕತೆ ಇಲ್ಲ. ತುಂಬ ಈಗಿನ ಜನ್ರೇಷನ್ ಹೇಗೆ ಅಂದರೆ ತುಂಬ ಗಿಲ್ಟಿ. ಹಂಗಾಗ್ತಿದೆ, ಹಿಂಗಾಗ್ತಿದೆ, ನನ್ನ ಲೈಫಲ್ಲಿ ಆ ಥರ ಪ್ರಾಬ್ಲಮ್ಸ್ ಬರ್ತಿದೆ, ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ, ನನಗೆ ಸಕ್ಸಸ್ಸೇ ಸಿಗ್ತಾಯಿಲ್ಲ. ನಮ್ಮ ಒಂದು ಮೈಂಡ್ ಸೆಟ್ನ ನಾವು ತುಂಬಾ ಸ್ಟ್ರಾಂಗ್ ಮಾಡೋದಕ್ಕಿಂತ ಡೌನ್ ಮಾಡೋದು ಜಾಸ್ತಿ ಮಾಡ್ತಾಯಿದ್ದೀವಿ. ಇವಾಗ ನಾನು ವಿಡಿಯೋ ನೋಡ್ತಿರೋದು ಎಷ್ಟು ಜನ ಪ್ರತಿದಿನ ಖುಷಿಯಾಗಿದ್ದೀರಾ? ಏನಾದರೂ ಒಂದು ಸಮಸ್ಯೆಯಿಂದ ಕೊರಗ್ತಾ ಇರ್ತೀವಿ. ಅಟ್ಲೀಸ್ಟ್ 3 ಡೇಸ್ ಅಂದರೆ ಬಿಫೋರ್ ಈ ವಿಡಿಯೋ ನೋಡೋಕ್ಕಿಂತ 3 ದಿನದ ಮುಂಚೆಯಿಂದ 3 ದಿನ ಸತತವಾಗಿ ನಾನು ಖುಷಿಯಾಗಿದ್ದೀನಿ ಅನ್ನೋದು ಒಂದು ಕಮೆಂಟ್ ಹಾಕ್ಬಿಡಿ. ಏನಕ್ಕೂ ನಾನು ಗಿಲ್ಟಿ ಆಗಿಲ್ಲ, ಯಾವುದಕ್ಕೂ ಸಫರ್ ಪಡ್ತಾ ಇಲ್ಲ. ಇವೇನು ಮೊಬೈಲ್ ಯೂಸ್ ಮಾಡುವಾಗೂ ನನಗೆ ಬೇಜಾರಾಗ್ತಿರಲ್ಲ. ಮತ್ತು ನನಗೇನೋ ಇವಾಗ ಯಾರ ಜೊತೆ ಕಮ್ಯುನಿಕೇಟ್ ಮಾಡಿರ್ತೀನಿ, ಏನಾದ್ರು ಮಿಸ್ಸಾಗಿ ಕಮ್ಯುನಿಕೇಟ್ ಮಾಡಿದ್ರು ಅದನ್ನ ನಾನು ಗಿಲ್ಟಿಯಾಗಿ ತೊಗೊಳ್ಳಲ್ಲ. 3 ಡೇಸಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ ಅನ್ನೋರು ನನಗೆ ಕಮೆಂಟ್ ಆಗಿ. ಯಾರೂ ಇರಲ್ಲ. ಬಿಕಾಸ್ ನಮ್ಮ ಮೈಂಡ್ ಸೆಟ್ನ ನಾವು ಕುಗ್ಗಿಸ್ತಾ ಇರ್ತೀವಿ. ಬರೀ ಡೌನ್ ಮಾಡೋದೆ. ನಮ್ಮನ್ನು ನಾವು ಅಪ್ರಿಷಿಯೇಟೇ ಮಾಡಲ್ಲ, ನಮ್ಮನ್ನು ನಾವು ಡಿಗ್ರೇಡ್ ಮಾಡೋದೆ. ಅವರೇ ಗ್ರೇಟು, ಮುಂದೆ ಇರೋರೇ ಗ್ರೇಟ್ ಆಗಿರ್ತಾರೆ. ನಮ್ಮನ್ನು ನಾವು ಯಾವತ್ತೂ ಗ್ರೇಟ್ ಮಾಡ್ಕೊಳ್ಳಲ್ಲ. ನಮ್ಮನ್ನು ನಾವು ಯಾವತ್ತು ಗ್ರೇಟ್ ಮಾಡ್ಕೋತೀವಿ, ನಮ್ಮನ್ನು ನಾವು ಯಾವಾಗ ಅಪ್ರಿಷಿಯೇಟ್ ಮಾಡ್ತೀವೋ ಆಗ ಒಂದು ಎಷ್ಟೋ ದಿನಗಳಾದಮೇಲೆ ನಮ್ಮನ್ನು ಯಾರೋ ಒಬ್ಬರು ಬಂದು ಅಪ್ರಿಷಿಯೇಟ್ ಮಾಡ್ತಾರೆ. ಆ ದಿನ ಇವತ್ತೇ ಬರಲಿ ಅಂದ್ಕೊಂಡ್ರೆ ಅದು ಮೂರ್ಖತನ. ಓಕೆನಾ? ಇವಾಗ ಓದ್ತಾ ಇರೋರಾಗಿರ್ಬೋದು, ಈ ಫೀಲ್ಡಲ್ಲಿ ಗೌರ್ಮೆಂಟ್ ಫೀಲ್ಡಲ್ಲಿ ಓದ್ತಾ ಇರೋರೆ ನನ್ನ ವೀಡಿಯೋಸ್ ಜಾಸ್ತಿ ನೋಡೋದು ಅಲ್ವಾ? ಸೊ ಯಾವುದಕ್ಕೂ ಕೊರಗಬೇಡಿ. ಇವತ್ತು ನೀವೇನು 12 ಅವರ್ಸ್ ಓದ್ತಾ ಇದ್ದೀರೋ ಅಥವಾ
10 ಅವರ್ಸ್ ಓದ್ತೀವಿ, ಯಾರೂ ನೋಡಲ್ಲ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ, ಇವತ್ತಿಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಡೆಫಿನೆಟ್ಲಿ ಒನ್ ಡೇ ನನಗೆ ಸಕ್ಸಸ್ ಸಿಗುತ್ತೆ ಅಂತ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೋತಾ ಹೋಗ್ಬೇಕು. ಎಲ್ಲರೂ ಜಡ್ಜ್ ಮಾಡೋರೆ, ಇನ್ನು ಏನು ಓದ್ತಿದ್ಯಪ್ಪ ನೀನು, ಇನ್ನೂ ಸಕ್ಸಸ್ ಸಿಗ್ತಾ ಇಲ್ವಾ ನಿನಗೆ ಅಂತ. ರೀಸೆಂಟಾಗಿ ರಿಷಬ್ ಶೆಟ್ಟಿ ಅವ್ರ ಲೈಫ್ ಸ್ಟೋರಿನೂ ನೋಡಿರ್ತೀರ, ಅವ್ರು ಹೇಗಿದ್ದಾರೆ ಹೇಗೆ ಆದರು ಅಂತ. ಸೊ ನಮ್ಮ ಒಂದು ಲೈಫ್ ಡೆಸ್ಟಿನೇಷನ್ ಹೀಗೆ ಇರುತ್ತಂತ ಯಾರೂ ಇಮೇಜ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಪ್ರಧಾನಮಂತ್ರಿ ಅವ್ರನ್ನೇ ಹೋಗಿ ಕೇಳಿ, ಅವ್ರು ಡಿಗ್ರಿ ಮಾಡ್ತಿರುವಾಗ ಇಷ್ಟು ಸಲ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಅವರಿಗೂ ಗೊತ್ತಿರಲ್ಲ. ಸೊ ನಮ್ಮ ಒಂದು ಕೊನೆ ಅಂದರೆ ಹಾರ್ಡ್ ವರ್ಕು, ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಡೆಸ್ಟಿನೇಷನ್ ಯಾರೂ ಊಹೆ ಮಾಡ್ಕೊಂಡಿರಲ್ಲ ನಮ್ಮ ಲೈಫ್ ಹೇಗಿರುತ್ತಂತ. ನಮ್ಮನ್ನು ನಾವು ನಂಬಬೇಕು, ಪ್ರತಿ ಹೆಜ್ಜೆ ಪುಷ್ ಮಾಡೋದು ನಮ್ಮ ಕಡೆಯಿಂದನೇ ಆಗಿರಬೇಕು, ಬೇರೆಯವ್ರು ಯಾರೂ ಮಾಡಲ್ಲ. ಫ್ಯಾಮಿಲಿ ಮೆಂಬರ್ಸು ಮಾಡಲ್ಲ, ಫ್ರೆಂಡ್ ಸರ್ಕಲ್ ಯಾರೂ ಮಾಡಲ್ಲ, ನಮಗೆ ನಾವೇ ಪ್ರತಿದಿನ ಪುಷ್ ಮಾಡಬೇಕು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದು ಒಂದೇ, ಯಾವುದಕ್ಕೂ ಗಿಲ್ಟಿ ಆಗೋಗಿಲ್ಲ. ಇದು ತಪ್ಪು ಇದು ಸರಿ ನಿಮಗೆ ನೀವು ಅಸಂಪ್ಷನ್ ಮಾಡ್ಕೋಬೇಡಿ. ಓಕೆನಾ? ಅಯ್ಯೋ ನಾನು ಓದ್ತಾ ಇರೋದು ತಪ್ಪೇನೋ, ಜಾಬಿಗೆ ಹೋಗ್ಬೇಕಿತ್ತೇನೋ, ಆ ಥರ ಯಾವುದೂ ಗೊಂದಲದಲ್ಲಿ ಇರಬೇಡಿ. ಲೈಫಲ್ಲಿ ಯಾವುದಕ್ಕೂ ಗೊಂದಲದಲ್ಲಿ ಇರಬೇಡಿ. ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ, ಅದನ್ನ ನಂಬಿ ಅದಕ್ಕೆ ತಕ್ಕಾಗಿ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಖುಷಿಯಾಗಿರ್ತೀರ. ಓಕೆನಾ? ಮತ್ತು ಎಲ್ಲದಕ್ಕೂ ಜಡ್ಜ್ಮೆಂಟು ಬಿಟ್ಬಿಡಿ. ಹೀಗೇ ಇರಬೇಕು ಲೈಫಲ್ಲಿ. ಯಾವುದೂ ಒಂದೇ ಸಲ, ಇವತ್ತು ನಾನು ಈ 70 ವರ್ಷದಲ್ಲಿ ಈ ಅನುಭವ ಆಗಿರಲ್ಲ, ಇನ್ನೂ ಡಿಫ್ರೆಂಟಾಗಿ ಅನುಭವ ಆಗಿರುತ್ತೆ ಅಲ್ವಾ? ಸೊ ಎಲ್ಲದಕ್ಕೂ ಹೀಗೆ ಆಗಬೇಕಿತ್ತೇನೋ ಹಾಗೆ ಆಗಬೇಕಿತ್ತೇನೋ, ಲೈಫಲ್ಲಿ ಎಲ್ಲನೂ ಕರೆಕ್ಟ್ ಇರಲ್ಲ, ಎಲ್ಲನೂ ಇಂಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ನಮ್ಮ ಒಂದು ಮೈಂಡ್ ಸೆಟ್ ಮಾತ್ರ ನಾವು ಕರೆಕ್ಟಾಗಿ ಇಟ್ಕೋಬೇಕಷ್ಟೇ. ಮೈಂಡ್ ಸೆಟ್ ಯಾವಾಗಲೂ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ನೀವು ಕುಗ್ಗಿಸುವಾಗ ಯೋಚನೆ ಮಾಡಿ, ಯಾರೂ ಬಂದು ನನ್ನ ಸ್ಟ್ರಾಂಗ್ ಮಾಡಲ್ಲ, ನನಗೆ ನಾನು ಸ್ಟ್ರಾಂಗ್ ಇರಬೇಕು ಅಂತ. ಸೊ ಮತ್ತೆ ಲೈಫಲ್ಲಿ ಒಂದು ಹೇಗೆ ಅಂದರೆ ಹೀಗೆ ಇರಬೇಕು ಅಂದ್ಕೋಬೇಕು. ಕೆಲವೊಂದು ಪ್ರಿನ್ಸಿಪಲ್ ನಾವು ಫಾಲೋ ಮಾಡ್ತಾ ಇರಬೇಕು. ಒಂದು ಖುಷಿಯಾಗಿರ್ಬೇಕು ಯಾವಾಗಲೂ ಏನಕ್ಕಾದ್ರೂ ಒಂದಕ್ಕೆ ಸಫರ್ ಪಡೋದು, ಅಥವಾ ಯಾವುದಕ್ಕಾದ್ರೂ ಒಂದು ಕೊರ್ಬೋದು ಅಲ್ವಾ, ಅಥವಾ ನಮ್ಮಿಂದ ಜಡ್ಜ್ ಮಾಡ್ತಾ ಇರೋದು, ಅವೆಲ್ಲ ಸ್ವಲ್ಪ ರಿಡ್ಯೂಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಹೇಳ್ತೀನಿ, ಲೈಫ್ ಒಂಥರ ಮಿರಾಕಲ್ ಇರುತ್ತೆ. ಖುಷಿಯಾಗಿರಿ, ಎಷ್ಟು ಸಾಧ್ಯ ಅಷ್ಟು ಜಡ್ಜ್ ಮಾಡೋದನ್ನ ಕಡಿಮೆ ಮಾಡಿ. ನಿಮ್ಮನ್ನಾಗಿರ್ಬೋದು, ನಿಮ್ಮ ಆಪೋಸಿಟ್ ಇರೋ ಪರ್ಸನ್ ಆಗಿರ್ಬೋದು. ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ಆಪೋಸಿಟ್ ಇರೋ ಪರ್ಸನ್ನು ದ್ವೇಷ ಮಾಡ್ತಿದ್ದಾರೆ ಅಂದರೆ ನಾವು ಮಾಡಬೇಕು, ಅವ್ರು ಸಿಟ್ಟಲ್ಲಿದ್ದಾರೆ ಅಂದರೆ ನಾವು ಸಿಟ್ಟಲ್ಲಿರಬೇಕು. ನಾವು ಸೋಲ್ಬೇಕು ಅನ್ನೋದು ನಾವು ಒಪ್ಕೊಳ್ಳೋದೇ ಇಲ್ಲ. ನಾನು ಕಲ್ತಿರೋದು ಒಂದೇ, ಏನು ಅಂತ ಅಂದರೆ, ಚಿಕ್ಕ ಚಿಕ್ಕ ಸೋಲ್ನ ಒಪ್ಕೊಂಡ್ಬಿಡ್ಬೇಕು. ನನಗೆ ಅದು ಅವಶ್ಯಕತೆನೇ ಇಲ್ಲ, ಅದ್ರಲ್ಲಿ ಸೋತ್ರೆ ನನಗೇನು ನಷ್ಟನೂ ಆಗಲ್ಲ ಲಾಭನೂ ಬರಲ್ಲ ಅಂದರೆ ಸೋತ್ಬಿಡಿ. ಡೆಫಿನೆಟ್ಲಿ ಹೇಳ್ತೀನಿ, ಅವಾಗೆ ನಿಮಗೆ ಸಕ್ಸಸ್ಸು ನಿಮ್ಮ ಲೈಫಲ್ಲಿ ಯಾವುದೋ ಲೆವೆಲಿಗೆ ರೀಚ್ ಆಗಿರುತ್ತೆ. ಚಿಕ್ಕ ಚಿಕ್ಕದು, ಅದರಿಂದ ನನಗೇನೂ ಯೂಸ್ ಇಲ್ಲ, ಅಥವಾ ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಏನೂ ಇಲ್ಲ, ಸೋತೆ ಬಿಡೋಣ. ಮುಂದಿರೋ ವ್ಯಕ್ತಿ ತುಂಬ ಒಂಥರ ಸಿಟ್ಟಿನ ವ್ಯಕ್ತಿನೋ ಅಥವಾ ತುಂಬ ದ್ವೇಷ ಮಾಡೋರು, ಹೋಗಲಿ ಬಿಡಿ, ನಾವೇ ಸೋತ್ಬಿಡೋಣ, ಅವರೇ ಒಂದಾಗೋಗ್ಲಿ. ಇಂತಿಂಥ ಚಿಕ್ಕ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಿದಷ್ಟು ನಿಮ್ಮ ಒಂದು ಮೈಂಡು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಆಗ ನಿಮಗೆ ನ್ಯೂ ಥಾಟ್ಸ್ ಬರ್ತಾ ಹೋಗುತ್ತೆ. ಆ ನ್ಯೂ ಥಾಟ್ಸ್ನೇ ನಿಮ್ಮನ್ನು ಮುಂದೆ ತಗೊಂಡೋಗೋದು. ಇಲ್ಲಾಂದರೆ ಪ್ರತಿ ಥಾಟ್ಸು ನಿಮ್ಮನ್ನು ಪುಲ್ ಮಾಡ್ತಾ ಇರುತ್ತೆ, ಯಾವುದೋ ಮುಂದೆ ತಗೊಂಡೋಗಲ್ಲ ನಿಮ್ಮನ್ನು, ಎಲ್ಲವೂ ಹಿಂದಕ್ಕೆ ಎಳಿತಾ ಇರ್ತಾರೆ. ಓಕೆನಾ? ಸೊ ಎಷ್ಟು ಸಾಧ್ಯ ಅಷ್ಟು ಮೈಂಡ್ನ ರಿಲ್ಯಾಕ್ಸ್ಡ್ ಆಗಿಡಿ. ಯಾವಾಗ ನೀವು ಡೌನ್ ಆಗ್ತಿರ್ತೀರೋ ಅವಾಗ ಸುಮ್ಮನೆ ಕೂತ್ಬಿಡಿ. ನನ್ನ ಲೈಫ್ ಮೋಟಿವೇನು, ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾರಿಗೂ ಗೊತ್ತಿರಲ್ಲ ರೀ. ಜಸ್ಟ್ ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ತಾರೆ, ಅವ್ರು ಎಲ್ಲೋ ರೀಚ್ ಆಗಿಬಿಟ್ಟಿರ್ತಾರೆ, ಯಾರಿಗೂ ಗೊತ್ತಿರಲ್ಲ. ನನ್ನ ಒಂದು ಲೈಫ್ ಹೀಗೆ ಇರುತ್ತೆ ಫ್ಯೂಚರಲ್ಲಿ ಅಂತ ಯಾರಿಗೂ ಗೊತ್ತಿರಲ್ಲ. ಜಸ್ಟ್ ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ತಾರೆ, ಎಲ್ಲೋ ರೀಚ್ ಆಗಿಬಿಟ್ಟಿರ್ತಾರೆ. ನೀವು ಅಷ್ಟು ಪ್ರತಿದಿನ ನಿಮ್ಮ ಒಂದು ನೆಗೆಟಿವ್ ಮೈಂಡ್ ಸೆಟ್ ಆಗಿರ್ಬೋದು, ನಿಮ್ಮ ಒಂದು ಹ್ಯಾಬಿಟ್ಸ್ ಏನೇನಿರುತ್ತೋ, ಇವಾಗ ಎಕ್ಸಾಂಪಲ್ 2 hours ಮೊಬೈಲ್ ಯೂಸ್ ಮಾಡೋರು 1 hourಗೆ ಶಿಫ್ಟ್ ಮಾಡಿ ಅದನ್ನ. ಇನ್ನು 1 hour ನಿಮ್ಮ ಒಂದು ಹಾರ್ಡ್ ವರ್ಕ್, ನಿಮ್ಗೆ ಏನರಲ್ಲಿ ಟ್ಯಾಲೆಂಟ್ ಇದೆಯೋ ಅದನ್ನ ಉಪಯೋಗಿಸ್ಕೊತ ಹೋಗಿ. ಸೊ ಹಂಗೆ ರಿಡ್ಯೂಸ್ ಮಾಡ್ತಾ ಬನ್ನಿ. ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಲೈಫಿಗೆ ಏನೇನು ಮಾಡ್ಬೋದು ಇಂಪ್ರೂವ್ಮೆಂಟ್ಸ್ ಅದನ್ನೆಲ್ಲ ಮಾಡ್ತಾ ಹೋಗಿ. ನೀವು ಆವಾಗ ಖುಷಿಯಾಗಿರ್ತೀರ. ಅಲ್ಲಿವರೆಗೂ ಫ್ರೆಂಡ್ ಜೊತೆ ಹೋಗಿ ಪಾರ್ಟಿ ಮಾಡಿದರೂ ಖುಷಿಯಾಗಿರಲ್ಲ, ಅಥವಾ ಇವತ್ತು ಯಾವುದೋ ಒಂದು ಚೆನ್ನಾಗಿ ಹಬ್ಬ ಮಾಡಿದೆ, ಇವತ್ತು ನನ್ನ ಬರ್ಡೇ ಅಂತ ಹೋಗಿ ಸೆಲೆಬ್ರೇಟ್ ಮಾಡಿದೆ ಅಂದರೂ ಖುಷಿಯಾಗಿರಲ್ಲ. ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ತಾ ಹೋದಾಗ ಮಾತ್ರ ನೀವು ಖುಷಿ ಕಾಣೋಕ್ಕೆ ಸಾಧ್ಯ. ಓಕೆನಾ? ಸೊ ಜಡ್ಜ್ಮೆಂಟ್ ನಿಜ ಹೇಳ್ತೀನಿ ಕಾಮನ್. ನನ್ನ ಫಸ್ಟ್ ಡೇ ಯೂಟ್ಯೂಬಲ್ಲಿ ಮಾಡಿರೋಂಥ ವೀಡಿಯೋ ನೋಡಿ, ಇವಾಗಿನ ವೀಡಿಯೋ ನೋಡಿ, ಡ್ರೆಸ್ ಕೋಡು ಚೇಂಜ್ ಆಯಿತಾ? ಇಂಪ್ರೂವ್ಮೆಂಟ್ ಮಾಡ್ತಾ ಇರಬೇಕು. ನಮ್ಮನ್ನು ನಾವು ಇಂಪ್ರೂವ್ ಮಾಡಿದ್ರೆ ಬೇರೆಯವ್ರು ಬಂದು ಹೇಳ್ತಾರೆ ನಮಗೆ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ? ಸಾಧ್ಯನೇ ಇಲ್ಲ.
ಸೊ ನಮ್ಮನ್ನು ನಾವು ಎಷ್ಟು ಸಾಧ್ಯ ಅಷ್ಟು ಇಂಪ್ರೂವ್ ಮಾಡ್ಕೋತಾ ಹೋಗ್ಬೇಕು, ಚೇಂಜಸ್ ಮಾಡ್ತಾ ಹೋಗ್ಬೇಕು. ಅವಾಗ ಯಾರೊಬ್ಬರು ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಮೊನ್ನೆ ನನಗೆ ಎಷ್ಟೋ ಜನ ಆಪೋಸಿಟ್ ಸಿಕ್ಕು, ನೀವು ವಿಡಿಯೋ ಮಾಡ್ತೀರಲ್ವ ಯೂಟ್ಯೂಬಲ್ಲಿ, ನಾನು ನೋಡಿದ್ದೀನಿ ಅಂತಾರೆ. ಯಾರು ರೆಕಗ್ನೈಸ್ ಮಾಡ್ತಾಯಿದ್ರು ನಾನು ಮಾಡಿಲ್ಲ ಅಂದಿದ್ರೆ? ಇದೊಂದೇ ಪ್ಲ್ಯಾಟ್ಫಾರ್ಮ್ ಅಲ್ಲ, ನಿಮಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಆ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್, ನಾನು 5-6 ವರ್ಷದಿಂದ ಓದ್ತಿದ್ದೀನಿ, ಯಾವುದೂ ಜಾಬ್ ಆಗಿಲ್ಲ ಅಂತಾರೆ. ಅವಾಗ ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ, ನಾನು ಈ ಸಬ್ಜೆಕ್ಟಲ್ಲಿ ನನ್ನ ನಾಲೆಡ್ಜ್ ಇದೆ, ನಾನು ನಿಮಗೆ ಏನು ಟೀಚ್ ಮಾಡ್ಬೋದಾ, ನನಗೆ ಅವಕಾಶ ಕೊಡಿ ಅಂತ ಕೇಳಿ. ಹಾಗೆ ನಿಮಗೆ ಯಾವುದ್ರಲ್ಲಿ ನಾಲೆಡ್ಜ್ ಇರುತ್ತೋ ಅದನ್ನ ನೀವು ಹುಡ್ಕೊಂಡು ಹೋಗಬೇಕು. ಡೆಫಿನೆಟ್ಲಿ ಅಪರ್ಚುನಿಟಿ ಸಿಗುತ್ತೆ. ಯಾಕೆಂದರೆ ನೀವೇನು ಹುಡ್ಕೊಂಡು ಹೋಗಲ್ಲ, ನಿಮಗೆ ನೀವು ಗಿಲ್ಟಿ ಆಗಿಬಿಟ್ಟಿರ್ತೀರ. ನನಗೇನು ಬರಲ್ಲ, ಅಯ್ಯೋ ಜಾಬೇ ಸಿಗ್ತಿಲ್ಲ, ಸ್ಕಿಲ್ ಇಲ್ಲ ಅಲ್ವಾ? ನಮ್ಮನ್ನು ನಾವು ಎಷ್ಟು ಜಡ್ಜ್ ಮಾಡ್ತಾ ಇದ್ದೀವಿ, ಅದನ್ನ 0 ಲೆವೆಲಿಗೆ ತಾನೆ. ಆಗ ಇವತ್ತಿಂದ ಖುಷಿಯಾಗಿರ್ತೀರ. ಯಾರು ಈ ವಿಡಿಯೋ ನೋಡ್ತಿದ್ದೀರೋ, ಈ ವಿಡಿಯೋನ ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಇನ್ನು ಮುಂದೆ ಖುಷಿಯಾಗಿರ್ತೀರ. ಯಾರನ್ನು ಜಡ್ಜ್ ಮಾಡಲ್ಲ, ನೀವು ಜಡ್ಜ್ ಮಾಡಲ್ಲ. ಮತ್ತು ಇದು ಸರಿ ಇದು ತಪ್ಪು ಅಂತ ಯಾವುದೂ ಇಲ್ಲ ಪ್ರಪಂಚದಲ್ಲ ಅಂತ ತಿಳ್ಕೊಂಬಿಟ್ರೆ, ಹೋಗ್ಲಿ ಬಿಡು, ಇದನ್ನೇ ತಾನೇ ನಾನು ಮಾಡಿದ್ದು, ಹೋಗ್ಲಿ ಬಿಡು, ಇವಾಗ ನೆಕ್ಸ್ಟ್ ಅದು ಮಾಡಲ್ಲ. ಇಫ್ ಇನ್ ಕೇಸ್ ಅದು ನಮಗೆ ತಪ್ಪು ಅನಿಸಿದ್ರೆ ನೆಕ್ಸ್ಟ್ ಅದು ಮಾಡೋದು ಬೇಡ. ಈ ಥರ ಚಿಲ್ಲಾಗಿ ತಗೊಂಡೋಗಿ ಮೈಂಡ್ ರಿಲ್ಯಾಕ್ಸ್ಡಾಗಿರುತ್ತೆ. ಡೆಫಿನೆಟ್ಲಿ ಇವತ್ತೇನು 5 ಅವರ್ಸ್ ಹಾರ್ಡ್ ವರ್ಕ್ ಮಾಡೋರು, ನೆಕ್ಸ್ಟು ನಿಮಗೆ ಇನ್ನೂ 3 ಅವರ್ಸ್ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಹಾರ್ಡ್ ವರ್ಕ್ ಮಾಡೋದಕ್ಕೆ. ಇಲ್ಲ ಅಂತ ಅಂದರೆ ನಿಮ್ಮನ್ನು ನೀವು ಎಳಿತಾ ಇರ್ತೀರ, ಟೈಮ್ ಸಿಗಲ್ಲ, ಅಚೀವ್ ಮಾಡಲ್ಲ, ಮೈಂಡ್ ತುಂಬ ನೆಗೆಟಿವ್ಸ್ ಇಟ್ಕೊತೀವಿ. ಒನ್ ಡೇ ನಮ್ಮ ಒಂದು ಡೆಸ್ಟಿನೇಷನ್ ಏನಾಗಿರುತ್ತೆ ಅಂದರೆ ಸಾವಾಗಿರುತ್ತೆ ಅಷ್ಟೆ. 0 ಅಚೀವ್ಮೆಂಟ್ ಉಂಟು ಮತ್ತು ಡೆತ್ತು. ಓಕೆನಾ? ಹುಟ್ಟಿದಿಂದ ಸಾವು ಮಧ್ಯ ಏನು ಈ ಜಾಗ ಇದೆಯಲ್ಲ, ಹುಟ್ಟು ದೂರ ಆಗ್ತಾ ಇರುತ್ತೆ, ಸಾವಿಗೆ ಹತ್ರ ಆಗ್ತಾ ಇರ್ತೀವಿ. ಅಷ್ಟರೊಳಗೆ ಎಷ್ಟು ಸಾಧ್ಯ ಅಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ನಿಮಗೇನು ಗೊತ್ತೋ ಅದನ್ನ ನಂಬಿ, ಅದು ನನ್ನ ಬೆಳೆಸುತ್ತೆ ಅಂತ ನಂಬಿ ಡೆಫಿನೆಟ್ಲಿ ನೀವು ಖುಷಿಯಾಗೂ ಇರ್ತೀರ, ಸಕ್ಸಸ್ಸು ಆಗ್ತೀರಾ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.